ಅದೆಲ್ಲ ಒಳ್ಳೆ ಲಕ್ಷಣ. ನೋಡಿ, ಎಲ್ಲದರಲ್ಲೂ ಟೀಕೆ ಮಾಡಬಾರ್ದು. ಈಗ ಅನುಭವ ಅನ್ನೋದು ನಾವೇ ಗಳಿಸಿ ಪಡ್ಕೊಳ್ಳೋದಲ್ಲ. ಒಂದು DVG ಅವರದೊಂದು ಮಾತಿದೆಯಲ್ಲ, ಅಕ್ಕಿಯೋಳು ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರಾದ ಬರಹಕ್ಕೆ ಮೊದಲಿಗನು ಯಾರು ಅನ್ನೋ ಪ್ರಶ್ನೆಯಲ್ಲೇನೆ ಎಲ್ಲ ಉತ್ತರವಿದೆ. ಯಾರ್ದೋ ಜ್ಞಾನ, ಅಕ್ಕಿಯಲ್ಲಿ ಅನ್ನ ಯಾವುದೋ ತಲೆಮಾರಿನಲ್ಲಿ ಕಂಡ್ರು, ಅಕ್ಕರಾದ ಬರಹ ಮೊದಲು ಯಾರೋ ಪ್ರಾರಂಭಿಸಿದ್ರು. ಹಾಗಾಗಿ ಅನುಭವ ಅನ್ನೋದು ದೊಡ್ಡದಿರುತ್ತೆ. ಮಾಜಿ ಮುಖ್ಯಮಂತ್ರಿಗಳ ಹತ್ರ ಹೋಗೋದು, ಅನುಭವವನ್ನು ಕೇಳೋದು ತಪ್ಪಲ್ಲ, ಅದು ಒಳ್ಳೆಯ ಲಕ್ಷಣನೂ ಹೌದು. ಯಾಕೆ ಅಂದರೆ ನಮ್ಮ ಪರಂಪರೆಯೇ ಆಗಿದೆ. ರಾವಣ ಅವನತ್ರ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಲಕ್ಷ್ಮಣನ ಕಳಿಸ್ತಾನೆ ರಾಮ. ರಾವಣನ ಹತ್ರ ಅಗಾಧವಾದ ಜ್ಞಾನ ಇದೆ. ಅವನು ಇನ್ನು ಕೆಲವೇ ಕ್ಷಣಗಳಲ್ಲಿ ಮೃತ್ಯುವಿಗೆ ತುತ್ತಾಗ್ತಾನೆ. ಅಷ್ಟರೊಳಗಡೆ ಅವನ ಹತ್ರ ಇರುವಂಥ ಜ್ಞಾನವನ್ನು ನೀನು ಪಡ್ಕೋ ಅಂತ ಹೇಳಿ. ಅದೇ ಥರ ಸರಸಯ್ಯಲ್ಲಿ ಮಲಗಿದ್ದಂಥ ಭೀಷ್ಮನ ಹತ್ರ ಧರ್ಮರಾಜ ಹೋಗ್ತಾನೆ ಜ್ಞಾನ ಪಡ್ಕೊಳ್ಳೋಕ್ಕೆ. ಕೃಷ್ಣ ಕಳಿಸ್ತಾನೆ, ನೀನು ಧರ್ಮರಾಜನ ಹತ್ರ ಹೋಗಿ ರಾಜನೀತಿ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊ ಅಂತ ಹೇಳಿ. ಅಂತ ಒಂದು ಪರಂಪರೆ ಇರಬೇಕಾದ್ರೆ ಮುಖ್ಯಮಂತ್ರಿಗಳ ಆದವರು ಹಿಂದಿನ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಲಹೆ ಪಡೆಯೋದು ತಪ್ಪಲ್ಲ. ಅದು ಈ ದೇಶದ ಭಾರತೀಯ ಸಂಸ್ಕೃತಿಯ ಪರಂಪರೆಗೆ ಅನುಗುಣವಾಗಿಯೇ ಇದೆ. ಹಾಗಾಗಿ ನಾವು ಅದನ್ನು ತಪ್ಪಾಗಿ ಗ್ರಹಿಸೋದಿಲ್ಲ. ಒಳ್ಳೆಯದು, ಅವರಿಂದ ಒಳ್ಳೆ ಮಾರ್ಗದರ್ಶನವನ್ನು ಪಡೆದು ಅದನ್ನು ಆಡಳಿತದಲ್ಲಿ ಅನುಷ್ಠಾನಕ್ಕೆ ತನ್ನಿ. ನಿಮಗದರ ಅವಕಾಶ ಅದಿದೆ. ಅಧಿಕಾರ ಅನ್ನೋ ಶಾಶ್ವತ ಅಲ್ಲ, ಜನರ ವಿಶ್ವಾಸವೇ ಶಾಶ್ವತ. ಅಧಿಕಾರದಲ್ಲಿದ್ದಾಗ ಏನು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದು ಶಾಶ್ವತ. ಆ ನಿಟ್ಟಿನಲ್ಲಿ ನೀವು ಆ ಒಂದು ಅನುಭವವನ್ನು, ಉಳಿದವರ ಅನುಭವವನ್ನು, ಒಳ್ಳೆಯ ಅನುಭವವನ್ನು ನೀವು ಅದನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ.